ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಪಾರ್ಟ್ 2 ವ್ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ವೆಲ್ಕಮ್ ಇನ್ ಮೈ ಆಂಟಿ ಹೋಮ್. ಇದು ಆಂಟಿ ಮನೆಯ ಮೊನ್ನೆ ಫಸ್ಟ್ ವ್ಲಾಗ್ ಎಲ್ಲ ನೀವು ನೋಡಿದ್ದೀರಾ. ಸೊ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ, ಇದು ಬಂದು ವ್ಲಾಗ್ 2. ಏನಪ್ಪ ಸೆಲೆಬ್ರೇಷನ್ನು ಇದೆ, ಕೇಕ್ ತೊಗೊಂಡೋಗಿದೆ ಅಂತ ನಿಮಗೆ ಮುಂಚೆನೇ ನಾನು ಹೇಳಿದ್ದೆ. ಬನ್ನಿ ಈ ವ್ಲಾಗಲ್ಲಿ ನಿಮಗೆ ಡೀಟೇಲಾಗಿ ಶೇರ್ ಮಾಡ್ತೀನಿ. ಸೊ ಆಂಟಿ ಮನೆಯಲ್ಲಿ ಇದು ಈವ್ನಿಂಗ್ ವ್ಲಾಗು. ಒಂದೇ ದಿವಸ 2 ವ್ಲಾಗ್ನ ಶೇರ್ ಮಾಡಿದ್ದೀನಿ. ಸಪ್ರೇಟ್ ಇರಲಿ, ಒಂದೇ ವ್ಲಾಗಲ್ಲಿ ತುಂಬಾ ಲೆಂತ್ ಆಗುತ್ತೆ, ಅಷ್ಟು ಚೆನ್ನಾಗಿರೋದಿಲ್ಲ ನೋಡೋಕ್ಕೆ ಅಂದ್ಬಿಟ್ಟು. ಸೊ ನನ್ನ ಎರಡನೇ ಸಿಸ್ಟರ್ ಲತಾನು ಕೂಡ ನಾನು ಹೋದ್ಮೇಲೆ ಅವಳು ಕೂಡ ಬಂದಳು. ಸಡನ್ನಾಗಿ ಹೋದ್ವಲ್ಲ ನಾವು, ಹಂಗಾಗ್ಬಿಟ್ಟು ಒಂದು ಯಾವುದೇ ಥರ ಪ್ಲ್ಯಾನ್ ಇಲ್ಲದೆ ಪ್ರೀ ಪ್ಲ್ಯಾನ್ ಅಂತೂ ಯಾವುದೂ ಇಲ್ಲ, ಸಡನ್ನಾಗಿ ಆಗಿದ್ದು. ನಾನು ಹೋಗ್ತಾ ಒಂದು ಕೇಕನ್ನು ತೊಗೊಂಡೋಗಿದ್ದೆ. ಲತಾ ಬರ್ತಾ ನಮ್ಮ ಸೆಕೆಂಡ್ ಸಿಸ್ಟರ್ ಲತಾನು ಒಂದು ಕೇಕನ್ನು ತೊಗೊಂಡು ಬಂದಿದ್ಲು. ಯಾರ್ದಪ್ಪ ಬರ್ಡೇ ಅಂತ ಅಂದ್ಕೊಳ್ತಾ ಇದ್ದೀರಾ ಅಲ್ವಾ? ಸೊ ತೋರಿಸ್ತೀನಿ ಈಗ ನೋಡಿ. ಏನು ಬರ್ಡೇನಾ, ಏನು ಸ್ಪೆಷಲ್ ಅಂದ್ಬಿಟ್ಟು ಫಸ್ಟು ನಾವು ಸೆಲೆಬ್ರೇಷನ್ ಮಾಡ್ಕೊಂಬಿಡೋಣ ಅಂದ್ಬಿಟ್ಟು ನಾನು ಲತಾ ಪ್ಲ್ಯಾನ್ ಮಾಡ್ತಾಯಿದ್ವಿ. ನಾವು ಏನಿಲ್ಲ, ಆವಾಗ ಆ ಕ್ಷಣಕ್ಕೆ ನಮಗೆ ಹೇಗಿರಬೇಕು, ಏನು ಮಾಡಬೇಕು ಅನಿಸುತ್ತೋ ಅದನ್ನು ಅಷ್ಟೇ ನಾವು ಮಾಡ್ತೀವಿ. ಯಾವುದೇ ಥರ ಪ್ಲ್ಯಾನ್ ಮಾಡಿಕೊಂಡು ಹಿಂಗೆ ಮಾಡ್ಬೇಕು ಹಂಗೆ ಮಾಡ್ಬೇಕಂತೆಲ್ಲ ಶೂಟ್ ಮಾಡೋದಿಲ್ಲ. ವ್ಲಾಗ್ ಆಗಲಿ ಏನೇ ಆಗಲಿ, ನನ್ನ ಇಷ್ಟು ದಿವಸ ನೋಡ್ಕೊಂಬಂದಿರೋ ವ್ಯೂವರ್ಸ್ಗೆಲ್ಲನೂ ಕೂಡ ಆಲ್ಮೋಸ್ಟ್ ಗೊತ್ತಿದೆ. ವ್ಲಾಗ್ ಮಾಡ್ತಾಯಿದ್ದೀವಿ ಅಂತಲೂ ಕೂಡ ನಾವು ಮೇಕಪ್ ಕೂಡ ಮಾಡ್ಕೊಳ್ಳೋದಿಲ್ಲ, ಅದನ್ನು ಕೂಡ ಮರೆತು ಬಿಡ್ತೀವಿ. ಆಮೇಲೆ ವಿಡಿಯೋ ನೋಡಿ ಆದಮೇಲೆ ಅನಿಸುತ್ತೆ ಮೇಕಪ್ ಮಾಡ್ಕೊಳ್ಬೇಕಿತ್ತು. ನೋಡಿ ಇವಾಗ ಫೇಸ್ ವಾಶ್ ಕೂಡ ಮಾಡಿಲ್ಲ. ನಮ್ಮ ಅಮ್ಮ ಅವ್ರು ಬೈತಾನೆ ಇದ್ದಾರೆ, ಹೋಗ್ರಿ ಮುಖ ತೊಳ್ಕೊಂಡು ರೆಡಿಯಾಗಿ ಅಂತ. ಸೊ ನಾವು ಬೆಳಗ್ಗೆ ಫೇಸ್ ವಾಶ್ ಮಾಡಿರೋದು, ಅದರಲ್ಲೇ ವ್ಲಾಗ್ನ ಶೂಟ್ ಮಾಡ್ತಾಯಿದ್ದೀವಿ. ಪೇಪರ್ ಪಾರಿಸಿರಂತೆ అదొచ్చే పడు మీరే హ్యాపీ బర్త్డే టు యూ, హ్యాపీ బర్త్డే టు నేత్ర, హ్యాపీ బర్త్డే లతా నేత్ర. పట్టుకుండలే పేర్లు ఇట్లా ఇట్లా వాడు పక్కడు ఫోటో తీస్తాము ఉండవల్రా ఇట్లా సైడ్ పెట్టి. ಕೇಕನ್ನೇ ನೋಡಿದರೆ ಗೊತ್ತಾಗಿರುತ್ತೆ. ಆ್ಯನಿವರ್ಸರಿ ಯಾರ್ದು ಅಂದರೆ ನನ್ನ 3ನೇ ಸಿಸ್ಟರ್ದು ವೆಡ್ಡಿಂಗ್ ಆ್ಯನಿವರ್ಸರಿ ಇದೆ. ನಾನು ಚಾಕ್ಲೇಟ್ ಫ್ಲೇವರ್ ಕೇಕನ್ನು ತೊಗೊಂಡೋಗಿದ್ದೆ, ಲತಾ ಸ್ಟ್ರಾಬೆರಿ ಫ್ಲೇವರ್ ಕೇಕನ್ನು ತೊಗೊಂಡು ಬಂದಿದ್ದಾಳೆ. ಸೊ ನೋಡಿದ್ರಲ್ವ, ನಾವು ಆ ಕ್ಷಣಕ್ಕೆ ನಮಗೆ ಹೇಗೆ ಅನಿಸುತ್ತೋ ಆಗಿರ್ತೀವಿ. ಯಾಕಂದರೆ ನಾವು ಚಿಕ್ಕ ಮಕ್ಕಳಿದ್ದು ನಾವು ಗೊತ್ತಿಲ್ಲ, ಈಗಲೂ ನಾವು ಬೆಳೆದಿರೋ ವಾತಾವರಣನೇ ಆಗಿದೆ ಅನಿಸುತ್ತೆ. ಗಂಭೀರವಾಗಿ ಇರುವಾಗ ಮಾತ್ರ ಇರ್ತೀವಿ. ಯಾಕಂದರೆ ಮನೆಯಲ್ಲಿ ನಮ್ಗೆ ಯಾವುದೇ ಥರ ಏನು ಹೇಳ್ತಾರೆ ಸ್ಟ್ರಿಕ್ಟ್ ಅಂತೇಳಿ ರಿಸ್ಟ್ರಿಕ್ಷನ್ ಥರ ಇಟ್ಟಿರಲಿಲ್ಲ. ನಮ್ಮ ಮೈದಂದಿರು, ನಮ್ಮ ಭಾವಂದಿರು ಎಲ್ಲ ನಾವು ರಿಲೇಟಿವ್ಸಲ್ಲೇ ಮದುವೆ ಆಗಿರೋದು. ನಮಗೆ ಹೊಸಬ್ರಂತ ಯಾರೂ ಇಲ್ಲ, ಎಲ್ಲ ಫ್ಯಾಮಿಲಿ ಒಂದೇ ಆಗಿರೋ ಕಾರಣ ನಮಗೆ ಆ ಕ್ಷಣಕ್ಕೆ ಮನೆಗಳಲ್ಲೂ ಅಷ್ಟೇ ನಮ್ಮನ್ನು ಮಾಡ್ಕೊಂಡಿರೋರಾಗಲಿ, ನಮಗೆ ಏನು ಹೇಳ್ತಾರೆ ಕೇಳ್ಪಟ್ಟಿದ್ದೀವಿ, ತುಂಬ ಜನ ಹಿಂಸೆ ಇಡ್ತಾರಂತೆ, ಹಿಂಗೆ ಇರ್ಬೇಕು ಹಂಗೆ, ಆ ಥರ ನಮ್ಮನ್ನು ಬೆಳೆಸಿರಲಿಲ್ಲ ಮನೆಯಲ್ಲಿ. ಚಿಕ್ಕ ವಯಸ್ಸಿಗೆ ಮದುವೆ ಆದ ಕಾರಣ ಅಲ್ಲೇಗಿದ್ವಿ, ಡಿಫ್ರೆನ್ಸೇ ಇಲ್ಲ ನಮಗೆ. ಅಮ್ಮ ಮನೆ ಗಂಡನ ಮನೆಯಲ್ಲಿ ಅತ್ತೆ ಅಂತೆ ಮಾವ ಅಂತೆ ಆ ಥರ ಎಲ್ಲ ಏನಿಲ್ಲ. ನಾವು ಹೇಗಿರಬೇಕು, ನಾವು ಹೇಗಿದ್ವಿ, ಹೇಗಿರಬೇಕು ಅಂತ ಆ್ಯಕ್ಚುಲಿ ನಮಗೆ ಗೊತ್ತಿದೆ. ಆ ಲೈನನ್ನು ಯಾವತ್ತೂ ನಾವು ದಾಟೋದಿಲ್ಲ. ನಾವು ಸಿಸ್ಟರ್ಸ್ ಎಲ್ಲ ಸೇರಿದಾಗ ಹೀಗೇ ಇರೋದು. ಸೊ ನೋಡಿದ್ರಲ್ಲ, ಫೈನಲಿ ನಮ್ಮ 3ನೇ ಸಿಸ್ಟರು ಶ್ವೇತಂದು ಇವತ್ತು ಆ್ಯನಿವರ್ಸರಿ ಇದೆ. ಯಾವುದೇ ಥರ ಪ್ಲ್ಯಾನ್ ಇಲ್ಲದೆ ಅವಳು ಹಾಲಿಡೇಸ್ಗೆ ಬಂದಿದ್ಲು ಆಂಟಿ ಮನೆಗೆ. ನಾಳೆ ಆ್ಯಕ್ಚುಲಿ ಹಂಗೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದಾರೆ, ಮುದ್ಗನಗುಂಟೆಗೆ ಅನಿಸುತ್ತೆ. ಹಾಗಾಗಿ ಎಲ್ಲ ಒಂದು ಹತ್ರ ಸೇರಿದ್ರು. ಹಂಗೆ ನಾನು ಇಲ್ಲೇ ಇದ್ದೀನಲ್ವ, ಹೋಗಿದ್ದೆ ಆಲ್ಬಮ್ಸ್ ನೋಡೋಕ್ಕೆ. ಎಲ್ಲರೂ ಒಟ್ಟಿಗೆ ಸೇರಿ ಅವಳ ಆ್ಯನಿವರ್ಸರಿ ಸೆಲೆಬ್ರೇಷನ್ ಮಾಡ್ತಾಯಿದ್ದೀವಿ. ಸಂಧ್ಯಾ ಬಾಂಡ, ಸಂಧ್ಯಾ ಬಾಂಡನ್, ಸಂಧ್ಯಾ ಸರ್ಪ್ರೈಸ್. ಹಾಗೆ ನಮ್ಮ 4ನೇ ಸಿಸ್ಟರ್ ವಿಡಿಯೋ ಕಾಲ್ ಮಾಡಿದ್ಲು, ಮಾತಾಡಿದ್ವಿ. ಹಾಗೆ ನಮ್ಮ ದೊಡ್ಡ ಅಕ್ಕ, 2ನೇ ಅಕ್ಕ ಎಲ್ಲರೂ ಕೂಡ ವಿಡಿಯೋ ಕಾಲಲ್ಲಿ ಮಾತಾಡಿದ್ವಿ. ಬಟ್ ಪ್ಲ್ಯಾನ್ ಇದ್ದು ಒಂದು ದಿವಸ ಬಿಫೋರ್ ನಾವು ಹೇಳಿದರೆ ಎಲ್ಲರೂ ಸೇರಿಬಿಡ್ತಾಯಿದ್ವಿ.
ಬಟ್ ಅನ್ಎಕ್ಸ್ಪೆಕ್ಟೆಡಾಗಿ ನಾನು ಹೋದ್ಮೇಲೆ ಲತಾ ಬಂದಳು, ಹಂಗಾಗ್ಬಿಟ್ಟು ಅವಳಿಗೆ ಒಂದು ಆ್ಯನಿವರ್ಸರಿ ಸೆಲೆಬ್ರೇಷನ್ ಮಾಡೋಣ ಅಂತ ಮಾಡಿದಷ್ಟೇ. ಬಟ್ ಅತಿ ಶೀಘ್ರದಲ್ಲೇ ಎಲ್ಲರೂ ಸೇರ್ತೀವಿ. ಅದು ಏನಕ್ಕೆ ಅಂತ ಒಂದು ಪುಟ್ಟದಾದಂಥ ಫಂಕ್ಷನ್ ಇದೆ. ಅದು ಏನು ಫಂಕ್ಷನ್ ಅಂತ ನಿಮಗೆ ತಿಳಿಸ್ತೀನಿ. ನಮಗೇನೋ ಒಂಥರ ಫೀಲಿಂಗು, ಒಬ್ಬರನ್ನ ಬಿಟ್ಟು ಒಬ್ಬರು ಆ ಥರ ಮಾಡೋಕ್ಕೆ ಇಷ್ಟನೇ ಆಗಲ್ಲ. ಸೊ ನೋಡಿ, ಈಗ ಕೇಕ್ ಕಟ್ಟಿಂಗ್ ಆಗ್ತಾಯಿದೆ, ಆ್ಯನಿವರ್ಸರಿ ಸೆಲೆಬ್ರೇಷನ್ನು ಇಬ್ಬರದು. ಸೊ ನೀವು ಕೂಡ ಈ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಯಾರೆಲ್ಲ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಚಪ್ಪಾಳೆ ಕಟ್ಟಿದ ಎಬ್ಬಿಸಕ್ಕೆ ಸಂತೋಷ್ ಶ್ವೇತಾ ಫೈನಲ್ ಆಗಿ ಕೇಕ್ ಕಟ್ಟಿಂಗ್ ಎಲ್ಲನೂ ಕೂಡ ಆಯಿತು. ತಿನ್ನಿಸಿದ್ದು ಎಲ್ಲನೂ ಆದಮೇಲೆ ಫ್ಯಾಮಿಲೀಸ್ ಎಲ್ಲ ಜೊತೆಯಲ್ಲಿ ಮಕ್ಕಳ ಜೊತೆ ನಾವೆಲ್ಲನೂ ಒಂದೊಂದು ಗ್ರೂಪ್ ಫೋಟೋಸ್ನ ತೆಕ್ಕೊಂಡು ಇರೋದ್ರಲ್ಲಿ ಎಷ್ಟಿದೆಯೋ ಅಷ್ಟರಲ್ಲಿ ಖುಷಿ ಆನಂದ ಪಡ್ತೀವಿ. ಹಾಗೆ ನಮ್ಮ ಮಕ್ಕಳಿಗೆ ಸಿಸ್ಟರು ಬ್ರದರ್ ಅಂದರೆ ಏನು ಅನ್ನೋ ಒಂದು ಫ್ಯಾಮಿಲಿ ಬೌಂಡಿಂಗ್ನ ತಿಳಿಸ್ಕೊಡ್ತೀವಿ ನಾವು ಒಟ್ಟಿಗೆ ಸೇರಿದಾಗ. ಹಾಗೆ ನನ್ನ ಶ್ವೇತನ ಮದುವೆಯಲ್ಲಿ ನಾನು ನಮ್ಮ ಟಿಂಕು ಚಿಕ್ಕವನಿಗೆ ತುಂಬ ಗರ್ಭಿಣಿ ಆಗಿದ್ದೆ. ಅದನ್ನೆಲ್ಲ ರಿಮೆಂಬರ್, ಇವತ್ತಿನ ದಿವಸ ನಾವು ಹೇಗೆ ಎಷ್ಟೆಲ್ಲ ಮದುವೆ ಮುಗಿಸ್ಕೊಂಡು ಟಯರ್ಡ್ ಆಗಿದ್ವಿ, ಚೌಟ್ರಿಯಿಂದ ಎಲ್ಲ ಮನೆಗೆ ಬಂದು ಅದನ್ನೆಲ್ಲ ರಿಮೆಂಬರ್ ಮಾಡಿಕೊಂಡು ನಮ್ಮ ಮಕ್ಳಿಗೂ ಅದನ್ನೆಲ್ಲ ತಿಳಿಸ್ತಾ ಆಲ್ಬಮ್ಸಲ್ಲಿ ನೋಡಿಸ್ತಾ ಇತ್ತೀಚೆಗೆ ನಮ್ಗೆ ಅದೇನೇ ಇಷ್ಟ. ಎಲ್ಲೋ ಹೊರಗೆ ಬೇಡ, ನಾವು ನಮ್ಮ ಫ್ಯಾಮಿಲಿಯಲ್ಲಿ ಇರೋಷ್ಟನ್ನು ಬಿಲ್ಡ್ ಮಾಡೋಣ ನಮ್ಮ ಮಕ್ಕಳಿಗೆ ಅಂದ್ಬಿಟ್ಟು ಅನ್ನೋ ಉದ್ದೇಶ. ಕಣ್ಮುಂದೆನೇ ನೋಡ್ತಾ ಇದ್ದೀವಿ ಸುತ್ತಮುತ್ತ ಇರೋ ವಾತಾವರಣ, ಜನಗಳನ್ನ. ಮುಂಚೆಗೂ ನಾವು ಚಿಕ್ಕ ಮಕ್ಕಳಿದ್ದಾಗ ಹೇಗಿತ್ತು ನಮ್ಮ ಫ್ಯಾಮಿಲೀಸ್ ಅಂದರೆ ನೆನೆಸ್ಕೊಂಡ್ರು ಈಗ ನಮಗೇ ಆಶ್ಚರ್ಯ ಆಗುತ್ತೆ. ನಾವೇನೇ ಈಗಿರೋದು ಹಿಂಗಾಗ್ಬಿಟ್ಟಿದ್ದೀವ ಅನಿಸುತ್ತೆ. ಆ ಥರ ಹುಟ್ಟು ಬೆಳೆದು ಒಂದು ದೊಡ್ಡ ಕುಟುಂಬದಲ್ಲಿ ಇದ್ದಂಥವ್ರು ನಾವುಗಳು. ಈಗ ಅದು ನಮಗೆ ನಮ್ಮ ಮಕ್ಕಳಿಗಿಲ್ಲ. ಮುಂದಕ್ಕೆ ಹೇಗಪ್ಪ ನಮ್ಮ ಮಕ್ಕಳು ಒಂದು ಅನ್ನೋದು ನಮಗೆ ಭಯ ಒಂದು ಕಡೆ. ಹಂಗಾಗ್ಬಿಟ್ಟು ಅವ್ರಿಗೆ ಎಜುಕೇಷನ್ ಎಷ್ಟು ಲೈಫಲ್ಲಿ ಇಂಪಾರ್ಟೆಂಟು, ಫ್ಯಾಮಿಲಿ ಕೂಡ ಅಷ್ಟೇ ವೆರಿ ಇಂಪಾರ್ಟೆಂಟು. ಯಾಕಂದರೆ ಮುಂದೆ ಗೊತ್ತಾಗಬೇಕು ಅವ್ರಿಗೆ ದೊಡ್ಡಪ್ಪ ಚಿಕ್ಕಮ್ಮ ಅಂದರೆ ಏನು, ಅವರಿಗೆ ಇರುವಂಥ ಸ್ಥಾನನ ಯಾವ ಥರ ಕೊಡಬೇಕು. ಅದನ್ನು ಅವರು ಕೊಟ್ಟರೆ ನಾವು ಮಕ್ಕಳಿಗೆ ಕಲಿಸೋಕ್ಕಾಗುತ್ತೆ. ಕೊಟ್ಟು ತಗೊಳ್ಳೋದು ಇದ್ರೇ ಅದು ಸಾಧ್ಯ. ಕೆಲವೊಂದು ಫ್ಯಾಮಿಲಿಗಳಲ್ಲಿ ಇರ್ತಾರೆ ಅಲ್ವಾ, ಎಕ್ಸ್ಪೆಷಲಿ ಎಕ್ಸ್ಪ್ರೆಸ್ ಮಾಡೋಂಗೆ ಇಲ್ಲ. ಆ ಥರ ನಮ್ಮ ಮಕ್ಕಳು ಕಲಿಬಾರ್ದು. ಯಾಕಂದರೆ ನಮ್ಮ ಹಸ್ಬೆಂಡಿಗೂ ಅಷ್ಟೇ ನನ್ನ ಕಡೆ ಫ್ಯಾಮಿಲಿ ಅಂದರೆ ತುಂಬಾ ಇಷ್ಟ. ಯಾಕಂದರೆ ನಾವು ಎಲ್ಲದನ್ನೂ ಆ ಥರ ಪಾಲಿಸ್ಕೊಂಡು ಹೋಗ್ತೀವಿ, ಕರ್ತವ್ಯಗಳನ್ನಾಗಿರ್ಬೋದು, ನಿಭಾಯಿಸೋದ್ರಲ್ಲಾಗಿರ್ಬೋದು. ಹಂಗಾಗಿನೇ ಅವ್ರಿಗೆ ನನ್ನ ಫ್ಯಾಮಿಲಿ ಅಂದರೆ ಯಾವಾಗ್ಲೂ ಅವ್ರಿಗೆ ತುಂಬಾ ಇಷ್ಟ. ಇದ್ದರೆ ನಿಮ್ಮ ಥರನೇ ಇರಬೇಕು. ನನ್ನ ಅಪ್ಪನ ಕಡೆ ಫ್ಯಾಮಿಲಿ ನೋಡಿದ್ರೆ ಇನ್ನೂ ತುಂಬ ರೆಸ್ಪೆಕ್ಟ್ ಕೊಡ್ತಿದ್ರು ಹಸ್ಬೆಂಡು. ಫ್ಯಾಮಿಲಿ ಅಂದರೆ ನೀವು ಹುಟ್ಟು ಬೆಳೆದಿರೋ ವಾತಾವರಣನೇ ಹೀಗಿದೆ ಅಂತ ತುಂಬ ಇಷ್ಟಪಡ್ತಿದ್ರು. ಆದಷ್ಟು ನನ್ನ ಮಕ್ಳಿಗೂ ನಾವು ಅದನ್ನೇ ಕಲಿಸೋಕ್ಕೆ ಟ್ರೈ ಮಾಡ್ತಾ, ಈ ಥರ ಸೇರಿದಾಗಾದರೂ ಅವ್ರಿಗೆ ದೊಡ್ಡವರ ಬೆಲೆ, ಫ್ಯಾಮಿಲೀಸ್ ಬೆಲೆ, ಅಣ್ಣ ತಮ್ಮ ಅಕ್ಕ ತಂಗಿ ಅಂದರೆ ಹೇಗಿರಬೇಕು, ಅದನ್ನು ನೀವು ಮುಂದಕ್ಕೆ ಹೇಗೆ ಲೈಫಲ್ಲಿ ಲೀಡ್ ಮಾಡಬೇಕು, ಅವ್ರಿಗೆ ಏನು ರೆಸ್ಪೆಕ್ಟ್ನ ಕೊಡಬೇಕು ಅನ್ನೋದನ್ನ ಕಲಿಸ್ತೀವಿ. ಮಕ್ಕಳು ಒಂದು ಜಾಯಿಂಟ್ ಫ್ಯಾಮಿಲಿಯಲ್ಲಿದ್ದರೆ ಒಂದು ಭಯ ಭಕ್ತಿಯಲ್ಲಿ ಅವರು ಬೆಳೀತಾರೆ. ಅವನಮ್ಮ అమ్మా వీడియో వస్తుంది అంతేనమ్మా.
ಫೈನಲಿ ಕೇಕ್ ಕಟ್ಟಿಂಗ್ ಎಲ್ಲ ಆಯಿತು, ಫೋಟೋಸ್ ವಿಡಿಯೋಸ್ ಎಲ್ಲ ಮಾಡ್ಕೊಂಡು ಸ್ವಲ್ಪ ಟೈಮ್ ಇತ್ತು ಇನ್ನೂ ಊಟಕ್ಕೆ. ಹಂಗಾಗ್ಬಿಟ್ಟು ಅಮ್ಮ ಎಲ್ಲ ನಮ್ಮ ಆಂಟಿನೇ ಇವತ್ತು ಅಡುಗೆ ನಾವು ಏನೂ ಮಾಡಿಲ್ಲ, ಹಂಗಾಗಿ ಕೆಲವೊಂದು ರೀಲ್ಸ್ ಮಾಡೋಣ ಅಂತ. ಇಲ್ಲೂ ಪ್ರಾಕ್ಟೀಸ್ ಇಲ್ಲ, ಈಗಿಂದಿಗೆ ರೀಲ್ಸ್ನ ನೋಡಿ ಈಗಿಂದಿಗೆ ಪ್ರಾಕ್ಟೀಸ್ ಮಾಡ್ಕೊಳ್ತಾ ಇದ್ದೀವಿ. ಏನೋ ಒಂದು ನಮಗೆ ನೋಡಿ, ಯಾವುದು ಯಾವತ್ತೂ ಎಲ್ಲೂ ಏನು ಶಾಶ್ವತ ಅಲ್ಲ. ಅದನ್ನು ಹೆಂಗೆ ಎಲ್ಲರೂ ಶಾಕಲ್ಲಿದ್ದೀವಿ ಅಂದರೆ, ನನ್ನದೇ ಒಂದು ಎಕ್ಸಾಂಪಲ್ಲು. ಹಂಗಾಗ್ಬಿಟ್ಟು ಇವಾಗಿರೋರು ನಾಳೆ ಇಲ್ಲ, ಇವಾಗ ನಾವು ಇನ್ನೂ ಅದನ್ನು ನಂಬೇ ಇಲ್ಲ. ಸೊ ಈಗಲೂ ಈ ಕ್ಷಣಕ್ಕೂ ಇಲ್ಲ, ಇದ್ದಾರೆ, ಎಲ್ಲೋ ಹೋಗಿದ್ದಾರೆ, ಬರ್ತಾರೆ, ಬಂದಿದ್ದಾರೆ ಅನ್ನೋ ಶಾಕಲ್ಲೇ ಇದ್ದೀವಿ. ನನಗೆ ಒಂದೊಂದು ಸತಿ ಕನ್ಫ್ಯೂಷನ್ ಆಗುತ್ತೆ, ಇದು ನಾನೇನಾ ಇಲ್ವಾ ಇಲ್ಲ ಅನ್ನೋ ಫೀಲಿಂಗಲ್ಲಿದ್ದೀವಿ. ಹಂಗಾಗ್ಬಿಟ್ಟು ನೋಡಿ, ಇರೋವ್ರಿಗೂ ಚೆನ್ನಾಗಿರಬೇಕು, ಬಟ್ ಯಾರಿಗೇ ಆಗಲಿ ಒಳ್ಳೇದು ಮಾಡಬೇಕು, ನಾವು ಒಳ್ಳೆಯವರಾಗಿಯೇ ಸಾಯಬೇಕು ಅನ್ನೋ ಒಂದು ನನ್ನ ವ್ಯಕ್ತಿತ್ವದ ಗುಣ ಆಗಿದೆ. ಎಲ್ಲ ಸಿಸ್ಟರ್ಸ್ ಸೇರಿದ್ವಿ, ಒಂದು ಪುಟ್ಟದಾದಂಥ ಒಂದೆರಡು ರೀಲ್ಸ್ನ ಮಾಡ್ಕೊಳ್ತಾ ಇದ್ದೀವಿ, ಖುಷಿಯಾಗಿ ಇನ್ಸ್ಟಾಗ್ರಾಮಿಗೆ ಅಪ್ಲೋಡ್ ಮಾಡೋಕ್ಕೆ. ಅದನ್ನು ಅಮ್ಮನ ಕೈಗೆ ನನ್ನ ಫೋನ್ನ ಕೊಟ್ಟಿದ್ದೆ, ಅದನ್ನ ಶೂಟ್ ಮಾಡಿಬಿಟ್ಟಿದ್ದಾರೆ. ಫೈನಲಿ ನೋಡಿ, ನಮ್ಮ ರೀಲ್ಸ್ ಎಲ್ಲ ಮಾಡ್ಕೊಂಡಿದ್ದು ಒಂದು 3 ವೀಡಿಯೋ ಮಾಡ್ಕೊಂಡ್ವಿ ಅಷ್ಟೇ. ಅಷ್ಟೊತ್ತಿಗೆ ಟೈಮ್ ಆಯಿತು, ಮಕ್ಕಳು ಹಶುಕೊಂಡಿರ್ತಾರೆ ಅಂತ ಅವ್ರಿಗೆಲ್ಲ ಊಟಕ್ಕೆ ಬಡಿಸಿ ಕೂರಿಸಿದ್ದೀವಿ. ಮಕ್ಕಳದೆಲ್ಲ ಆದಮೇಲೆ ಒಂದು ರೌಂಡ್ ದೊಡ್ಡವರೆಲ್ಲ ಕೂರೋಣ ಅಂದ್ಬಿಟ್ಟು ಅಂಕಲ್ಗೆ ವೆಯ್ಟ್ ಮಾಡ್ತಾಯಿದ್ವಿ. ಅಂಕಲ್ಲು ಕೂಡ ಬಂದರು, ಫ್ರೆಶ್ ಅಪ್ ಆಗಿ ಕೂತಿದ್ದಾರೆ. ನಮ್ಮ ಸಿಸ್ಟರ್ದು ವೆಡ್ಡಿಂಗ್ ಕೇಕ್ನ ಅಂಕಲ್ಗೆ ತೆಗೆದಿಟ್ಟಿದ್ವಿ, ಅಂಕಲ್ಗೂ ಕೂಡ ಟೇಸ್ಟ್ ಮಾಡಿಸ್ತಾ ಇದ್ವಿ. ಅಂಕಲ್ಲು ಕೂಡ ಕೇಕ್ ತಿಂದ್ಬಿಟ್ಟು ವಿಶ್ ಮಾಡಿದ್ರು. ಇವತ್ತಿನ ನೈಟ್ ಡಿನ್ನರ್ಗೆ ಏನೆಲ್ಲ ಮಾಡಿದ್ದೀವಿ ಆಂಟಿ ಮನೇಲಿ ಅಂದರೆ, ಏನಿಲ್ಲ, ಸಿಂಪಲ್ಲಾಗಿ ಆಂಟಿ ಬೆಳಗ್ಗೆನೇ ಬಿರಿಯಾನಿ ಕಬಾಬ್ ಎಲ್ಲ ಮಾಡಿದರು. ಹಾಗೆ ನಮ್ಮ ಲತಾನೂ ಕೂಡ ಬಿರಿಯಾನಿ ಚಿಕನ್ ಫ್ರೈನ ತಂದಿದ್ಲು, ಲಿವರ್ ಫ್ರೈ ಅದೆಲ್ಲನೂ ಇತ್ತು. ಹಾಗೆ ಇವತ್ತು ನಾಟಿ ಕೋಳಿ ಬಸ್ಸಾರು, ರಾಗಿ ಮುದ್ದೆ, ವೈಟ್ ರೈಸು. ಹಾಗೆ ನಮ್ಮ ಶ್ವೇತಾ ಇಲ್ಲಿ ಪುಳಿಯೋಗರೆ ಗೊಜ್ಜನ್ನು ಮಾಡ್ತಾಯಿದ್ದಾಳೆ. ಏನಕ್ಕಪ್ಪ ಪುಳಿಯೋಗರೆ ಗೊಜ್ಜು ಅಂದರೆ, ಇವಾಗಲ್ಲ, ಮಾರ್ನಿಂಗು ದೇವಸ್ಥಾನಕ್ಕೆ ಹೋಗ್ತಾ ಇದ್ದಾರೆ ಅಂತ ಹೇಳಿದ್ನಲ್ವ, ಹಾಗಾಗಿ ಬೆಳಗ್ಗೆ 5:30ಗೆ ಬಿಡಬೇಕು. ಅದಕ್ಕೆ ಬೆಳಗ್ಗೆ ಎದ್ದು ಮಾಡೋಕ್ಕಾಗಲ್ಲ ಅಂತ ಇವಾಗೆ ಪುಳಿಯೋಗರೆ ಗೊಜ್ಜನ್ನು ಪ್ರಿಪೇರ್ ಮಾಡಿ ಇಡ್ತಾ ಇದ್ದಾಳೆ. ಸೊ ಇದಾಗಿತ್ತು ಇವತ್ತಿನ ವೆಡ್ಡಿಂಗ್ ಆ್ಯನಿವರ್ಸರಿ ಸೆಲೆಬ್ರೇಷನು. ಹೊರಗೋಗಿ ಮಾಡ್ಕೊಳ್ಳೋದ್ರಲ್ಲಿ ಏನಿದೆ ಮಜಾ, ಈ ಥರ ಎಲ್ಲ ಫ್ಯಾಮಿಲಿ ಒಟ್ಟಿಗೆ ಸೇರಿದ್ರೇ ಅದೇ ತುಂಬಾ ಚೆನ್ನಾಗಿರೋದು. ನೀಡ್ಲಪ್ಪ ಉಳಿಸ್ತೀನಿ. ನೈಟೀಸ್ಗಳು ನೋಡಿ, ನನ್ನ ತಂಗಿ ಮಾಡಿರುವಂಥ ಪುಳಿಯೋಗರೆ ಗೊಜ್ಜು ಏನು ಕಲರ್ಫುಲ್ಲಾಗಿದೆ. ಮೊನ್ನೆ ಬಂದಾಗ ಒಂದು ಸತಿ ಮಾಡಿದ್ಲು, ತುಂಬಾ ಟೇಸ್ಟ್ ಚೆನ್ನಾಗಿತ್ತಂತೆ. ಅದಕ್ಕೆ ನಮ್ಮ ಆಂಟಿ ಇವತ್ತು ನಿನ್ನ ಕೈಯಲ್ಲೇ ಪುಳಿಯೋಗರೆ ಗೊಜ್ಜನ್ನ ಮಾಡು ಅಂತ ಹೇಳಿ ಮಾಡಿಸ್ತಾ ಇದ್ದಾರೆ. ಕಲ್ಲರು ಸ್ಮೆಲ್ ನೋಡ್ತಿದ್ರೇ ತುಂಬಾ ಚೆನ್ನಾಗಿದೆ, ತುಂಬಾ ಇಷ್ಟ ಆಯಿತು. ಸೊ ಕ್ವಾಂಟಿಟಿ ಕಡಿಮೆ ಮಾಡಿದ್ದಾಳೆ, ಇಲ್ಲ ಅಂದಿದ್ರೆ ಸ್ವಲ್ಪ ಇಸ್ಕೊಂಡು ಬಂದುಬಿಡ್ತಾಯಿದ್ದೆ. ಅವಳು 1 ಟೈಮಿಗೆ ಟಿಫನಿಗೆ ಅಂದ್ಬಿಟ್ಟು ಮಾಡ್ತಾ ಇರೋದು ಅರ್ಜೆಂಟಿಗೆ. ನೆಕ್ಸ್ಟ್ ಯಾವಾಗಾದರೂ ಜಾಸ್ತಿ ಎಲ್ಲ ಒಟ್ಟಿಗೆ ಸೇರ್ತಾ ಇರ್ತೀವಲ್ಲ, ಮಾಡೋಣ ಬಿಡು ಅಂತ ಅಂದ್ಲು. ನೋಡಿ, ನಾಟಿ ಕೋಳಿ ಬಸ್ಸಾರು, ಮುದ್ದೆ, ರೈಸು, ಸಾಂಬಾರು, ಪೀಸ್ ಇಷ್ಟ ಆಗಿತ್ತು ಇವತ್ತಿನ ನೈಟ್ ಡಿನ್ನರ್. ಈಗೆಲ್ಲ ನಾವು ಹೆಣ್ಮಕ್ಳೆಲ್ಲ ಊಟಕ್ಕೆ ಕೂರ್ತಾಯಿದ್ದೀವಿ. ಸೊ ಹೋಪ್ ಇವತ್ತಿನ ವ್ಲಾಗ್ ಖಂಡಿತ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ. ಈ ನನ್ನ ಪುಟ್ಟ ಫ್ಯಾಮಿಲಿ ಜೊತೆಗೆ ಒಂದು ಸೆಲೆಬ್ರೇಷನ್ ಮಾಡಿಕೊಂಡಿದ್ದು, ನಿಮ್ಮೆಲ್ಲರ ಆಶೀರ್ವಾದನೂ ಕೂಡ ಅವಳಿಗೆ ಇರಬೇಕು ಅಂತ, ಅವರ ಇಬ್ಬರ ಕಪಲ್ಸ್ಗೂ ಇರಬೇಕು ಅಂತ ನನ್ನ ಕಡೆಯಿಂದ ಕೇಳ್ಕೊಳ್ತೀನಿ. ಆದಷ್ಟು ಎಲ್ಲರೂ ವಿಶಸ್ನ ಹೇಳಿ ನನ್ನ ಸಿಸ್ಟರ್ಗೆ ಅಂದ್ಕೊಳ್ತಾ ಈ ವ್ಲಾಗ್ನ ಇಲ್ಲಿಗೆ ಮಾಡ್ತಾಯಿದ್ದೀನಿ. ಇಷ್ಟ ಆದಲ್ಲಿ ಲೈಕ್, ಶೇರ್, ಕಮೆಂಟ್ ಅಂತ ಹೇಳ್ತಾ ನೆಕ್ಸ್ಟ್ ಒಂದೊಳ್ಳೆ ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆ ನಾನು ನಿಮ್ಮ ಮುಂದೆ ಬರ್ತೀನಿ. ಹಾಗೆ ನಿಮ್ಮೆಲ್ಲರ ಹತ್ರನೂ ಒಂದು ರಿಕ್ವೆಸ್ಟ್ ಅಂದರೆ, ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವ್ಲಾಗ್ನ ನೋಡಿ ಅಂತ ಹೇಳ್ತಾ, ಲವ್ ಯು ಆಲ್, ಟೇಕ್ ಕೇರ್, ಟಿಲ್ ದೆನ್, ಬೈ ಬಾಯ್.